ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅದೇ ಒಂದು ಮನೆ. ಕಾಂತವನ ಬಗ್ಗೆ ನಾನು ಚೆನ್ನಾಗಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ದೀನಿ. ಇದೊಂದು ಮನೆ ಅಲ್ಲ. ನನಗೆ ಗೊತ್ತಿರೋ ಪ್ರಕಾರ 100% ಅವನು ಇದೇ ಮನೇಲಿರೋದು. ಹಾಗಿದ್ರೆ ಹೋಗಿ ಐಡಿಯಾಟ್ನ ಕರ್ಕೊಂಡು ಎಸ್ ಬಾಸ್. ಶ್ರೀಕಾಂತ್, ಯಾಕ್ರೆ ಒಬ್ರು ಬರ್ತಿದ್ದೀರಾ? ಅವನಲ್ಲಿ ಬಾಸ್, ನಾನು ಅವನ್ನ ಸಾಮಾನ್ಯದವನು ಅನ್ಕೊಂಡಿದ್ದೆ, ಆದ್ರೆ ಅವನು ಅಸಾಮಾನ್ಯದವನು. ಅವನು ಇವಾಗ ಈ ಮನೇಲಿ ಇಲ್ವಂತೆ, ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾನಂತೆ. ಏನು ಖಾಲಿ ಮಾಡ್ಕೊಂಡು ಹೋಗಿದ್ದಾನೆ? ಮತ್ತೆ ಇದೇವ್ರ ಮನೆ ಅಂತ ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳಿದ್ರಿ. ಬಾಸ್, ಅವನು ಮುಂಚೆ ಇದೇ ಮನೇಲಿದ್ದ, ಇವಾಗ ಖಾಲಿ ಮಾಡ್ಕೊಂಡು ಓಡೋಗಿದ್ದಾನೆ. ಜಸ್ಟ್ 3 ವಾರಕ್ಕೆ ಮನೆ ಬೇಕು, ಜಾಸ್ತಿ ದುಡ್ಡು ಕೊಡ್ತೀನಿ ಅಂತ ಹೇಳಿ ಬಾಡಿಗೆಗಿದ್ನಂತೆ. ಆ ದುಡ್ಡು ಕೊಡದೆ ಓಡೋಗೋಣ. ಅದಿತಿನ ಮದುವೆ ಮಾಡ್ಕೊಂಡು ಹೋಗ್ಬೇಕು ಅಂತ ಪ್ಲಾನ್ ಮಾಡಿ ಬಂದಿದ್ದ ಅನ್ಸುತ್ತೆ. ಸಿಕ್ಕಾಕೊಳ್ಳಿ ಅವನು. ಐ ನೋ ಹೌ ಟು ಡೀಲ್ ವಿತ್ ಹಿಮ್. ಇದು ಆಗಲ್ಲ, ಹೋಗಲ್ಲ. ನಡೀರಿ ಬಸ್, ಹೋಗೋಣ. ಅವ್ನು ಮಿಸ್ ಆದ್ರೂ ಪರವಾಗಿಲ್ಲ, ನಿಮ್ಮಂತೂ ಸುಮ್ಮನೆ ಬಿಡಲ್ಲ. ಕಾಲಿಗೆ ಬೀಳ್ತೀನಣ್ಣ, ಅವ್ರು ಗುಡಿ ಬೇಡ ಅಂತ ಹೇಳಿ ಅಷ್ಟು ಬಡ್ಡಿ ಸಮೇತ ನಾನು ಕೊಡ್ತೀನಣ್ಣ, ಅವ್ರು ಗುಡಿ ಬೇಡಿ ಅಂತ ಹೇಳಿ ಅಣ್ಣ. ನಾವು ತುಂಬ ಬಡವ್ರಣ್ಣ, ಸ್ವಲ್ಪ ಟೈಮ್ ಕೊಡಿ, ಅಷ್ಟು ಬಡ್ಡಿ ಸಮೇತ ತೀರಿಸ್ತೀನಣ್ಣ. ತಮ್ಮಯ್ಯ ಅಂತೀನಿ, ಅವ್ರನ್ನ ಬಿಡಕ್ಕೆ ಹೇಳಿ ಅಣ್ಣ. ಮೊದಲೇ ಬಡ್ಡಿ ಮಕ್ಕಳು ನಾವು, ಹುಡ್ಸಿದ ಅಪ್ಪನ ಹತ್ರನೇ ಬಡ್ಡಿ ಬಿಡಲ್ಲ, ಇನ್ನ ನಿಮ್ಮ ಹತ್ರ ಬಿಡ್ತೀವ? ಬೇಡ ಕಣ್ರೋ, ನನ್ನ ಹತ್ರ ವ್ಯವಹಾರ ಮಾಡಬೇಡಿ ಅಂದ್ರೂ ಕೇಳಲ್ಲ. ಬಡ್ಡಿ ಕಟ್ಟಕ್ಕಾಗ್ದಲೇ ಒದೆ ತಿಂತೀರಾ, ಕೊನೆಗೆ ಸಾಲ ಇಸ್ಕೋಬೇಕಾದ್ರೆ ಮಾತ್ರ ಪ್ರಕಾಶಣ್ಣ ಅಂತ ಬರ್ತೀರಾ. ನನ್ನನ್ನ ನೀನೇ ದೇವರು ಅಂತ ಹೇಳಿ ಗುಡಿನೂ ಕಟ್ಬಿಡ್ತೀರಾ. ದೇವರು ಕೊಟ್ಟಿರೋ ದುಡ್ಡನ್ನ ನೈವೇದ್ಯ ಕಿಡಿ ಅಂತ ಹೇಳಿದ್ರೆ ತಪ್ಪಿಸ್ಕೊಂಡು ಓಡಾಡ್ತೀರಾ. ನಮಗೂ ಐಟಿ ಬಿಟಿ ಅವ್ರ ಥರ ಸೂಟು ಬುಟ್ಟು ಹಾಕೊಂಡು AC ಕ್ಯಾಬಿನಲ್ಲಿ ಕುತ್ಕೊಂಡು ಬಿಸ್ನೆಸ್ ಮಾಡ್ಬೇಕೆಂಬ ಆಸೆ. ಆದ್ರೆ ಏನ್ ಮಾಡೋದು, ಈ ಪ್ರಕಾಶನ್ ಕೆಣಕಿ ಒದೆ ತಿನ್ಬೇಕು ಅಂತಿದ್ರೆ ನಾನ್ ತಾನೇ ಏನ್ ಮಾಡ್ಬೇಕು? ಏಯ್ ನಿಲ್ಸೋ. ಕೊಟ್ಟಿರೋ ಹಣ ಕೇಳಿದ್ರೆ ಸಿಗೋದಿಲ್ಲ, ಫೋನ್ ಮಾಡಿದ್ರೆ ಫೋನ್ ಎತ್ತೋಗಿಲ್ಲ, ನಾಳೆ ಬಾ ಅಂತ ಬೋರ್ಡ್ ಬೇರೆ ಹಾಕಂತೀರ. ಏನ್ ಮಾಡೋದು? ಓ, ಕಂಡಕ್ಟರ್ ಮಂಜಣ್ಣ ಅಲ್ಲ, ಆಟೋ ಡ್ರೈವರ್ ಮಂಜಣ್ಣ ಬರ್ಬೇಕು. ನಮ್ಮ ಹುಡುಗರು ನಿಮ್ ದರ್ಶನ ಮಾಡ್ಬೇಕು ಅಂತ ಮನೆ ಬಾಗಿಲಿಗೆ ಬಂದ್ರೆ ಬಾಗ್ಲೇ ತೆಗೆಯಲ್ಲ ಅಂತೀರಂತೆ. ಬಾಗ್ಲು ತೆಗಿಯೋದ್ ಬೇಡ, ಅಟ್ಲೀಸ್ಟ್ ಫೋನ್ ಆದ್ರೂ ತೆಗಿಬೇಕಲ್ವಾ? ಕ್ಷಮಿಸಿ ಪ್ರಕಾಶಣ್ಣ, ಸ್ವಲ್ಪ ಬ್ಯುಸಿ ಆಗ್ಬಿಟ್ಟೆ, ಅದಕ್ಕೆ ಬರಕ್ಕಾಗ್ಲಿಲ್ಲ. ನೀನ್ ಬರ್ಲಿಲ್ಲ ಅಂತಾನೆ ನಮ್ಮ ಹುಡುಗರನ್ನ ನಿಮ್ ಮನೆ ಬಾಗಿಲಿಗೆ ಕಳ್ಸಿದ್ದು. ಮನೇಲಿ ಇದ್ರೂ ಇಲ್ಲ ಅಂತ ಹೆಂಡತಿ ಕೈಯಲ್ಲಿ ಹೇಳಿಸ್ತೀಯಂತೆ. ನಿನ್ ಕಣ್ಣಿಗೆ ನಾನು ಗುಲ್ಡು ತರ ಏನಾರು ಕಾಣಿಸ್ತಾ ಇದ್ದೇನಾ? ನೋಡು ಮಂಜಣ್ಣ, ಇನ್ ಮುಂದೆ ಕಾರ್ಪೊರೇಟ್ ಸ್ಟೈಲಲ್ಲಿ ಹೋಗೋಣ, ಪ್ರೊಫೆಷನಲ್ ಆಗಿರೋಣ ಅಂತ ಅನ್ಕೊಂಡಿದ್ದೀನಿ. ನೀವೆಲ್ಲರೂ ಇದಕ್ಕೆ ಸ್ವಲ್ಪ ಅಪ್ಡೇಟ್ ಆಗಕ್ಕೆ ಅವಕಾಶ ಮಾಡ್ಕೊಡ್ಬೇಕಲ್ವೇ? ಯಾಕೆ ಅಂದ್ರೆ ಕಾಲ ಬದಲಾಗಿದೆ, ಕಾಲ ಜೊತೆ ನಾವು ಬದಲಾಗಬೇಕು. ಇಲ್ಲ ಅಂದ್ರೆ ಬಿಸ್ನೆಸ್ ಲಾಸ್ ಆಗ್ಬಿಡುತ್ತೆ. ಬದಲಾಗ್ಲಿಲ್ಲ ಅಂದ್ರೆ ನಮ್ಮ ಹತ್ರ ಯಾವ ಕಸ್ಟಮರ್ಸ್ ಬರ್ತಾರೆ ಹೇಳು? ಕೊಡಬೇಕು ಅಂತಾನೆ ಇದ್ದೆ ಪ್ರಕಾಶಣ್ಣ, ಆದ್ರೆ ಆಟೋ ಇಂಜಿನ್ ರಿಪೇರಿಗೆ ಬಂದ್ಬಿಡ್ತು. ಇದು ಬದ್ ದುಡ್ಡೆಲ್ಲ ಅದಕ್ಕೆ ಖರ್ಚಾಗೋಯ್ತು. ಈಗ ನನ್ನ ಹತ್ರ 3,000 ಇದೆ. 4,000 ಇನ್ನೊಂದು 2 ದಿವಸದಲ್ಲಿ ಕೊಡ್ತೀನಿ. ಸದ್ಯಕ್ಕೆ ಇದನ್ನ ಇಟ್ಕೊಂಡಿರಿ. ನಿನ್ ಚಿಲ್ಡ್ರೆ ಬುದ್ಧಿನೇ ಬಿಡಲ್ಲ ಅಂತೆಲ್ಲ ಮಂಜಣ್ಣ. ಈ ರೀತಿ ಚಿಲ್ಡ್ರೆ ಕಾಸು ಕೊಟ್ರೆ ನಾವು ಹುಡುಗರು ಸಾಕಕ್ಕೆ ನಾ ಎಲ್ಲಿ ಹೋಗ್ಬೇಕು? ಇವ್ರನ್ನ ಸಾಕಕ್ಕೆ ತಿಂಗಳಿಗೆ 50,000 ಬೇಕು. ನೀನ್ ಈ ತರ 10 ರೂಪಾಯಿ ಕೊಟ್ರೆ ನನಗೆ ಎಲ್ಲಿಗೆ ಸಾಲುತ್ತೆ? ನೋಡು, ನೀನ್ ನಂಗೆ 3 ತಿಂಗಳು ಅಸಲು 4 ತಿಂಗಳು ಬಡ್ಡಿ ಕೊಡ್ಬೇಕು. ಅದನ್ನ ಕೊಟ್ರೆ ಧಾರಾಳವಾಗಿ ಹೋಗ್ಬೋದು. ಹಾಗೆ ಹೇಳಬೇಡಿ ಪ್ರಕಾಶಣ್ಣ, ಇನ್ನು 2 ದಿವಸ ಟೈಮ್ ಕೊಡಿ, ಎಲ್ಲ ಚುಕ್ತ ಮಾಡ್ತೀನಿ. ನೋಡು ಮಂಜಣ್ಣ,
ನಂಗೂ ಬೇಡ ನಿಂಗೂ ಬೇಡ. 3 ತಿಂಗಳು ಅಸಲು 21,000, ಅದ್ರ ಬಡ್ಡಿ 12,000, ಎಲ್ಲ ಸೇರಿಸಿ 33,000. ಯಾರಿಗಾರ ತಗೊಂಬರಕ್ಕೆ ಹೇಳು. ಅಲ್ಲಿವರೆಗೂ ನೀನು ಇಲ್ಲೇ ಇರೋ. ಇವನು ಹಣ ತರಿಸಲಿಲ್ಲ ಅಂದರೆ ಇವನು ಇಲ್ಲೇ ಇರಲಿ. ನಾಳೆ ಬರ್ತೀನಿ, ಆಮೇಲೆ ನೋಡ್ಕೊಳ್ಳೋಣ. ನಮಗೆ ಯಾಕೆ ಈ ಥರ ಆಗುತ್ತೆ ನನಗೆ ಅರ್ಥ ಆಗ್ತಾ ಇಲ್ಲ. ಪ್ರತಿ ಸಲ ಅಮ್ಮನ ಬಗ್ಗೆ ತಿಳ್ಕೊಳಕ್ ಹೋದಾಗ ಏನಾದ್ರೂ ಒಂದು ಆಗ್ತಾ ಇದೆ. ಪಾಪ ಧ್ರುವ, ಅಮ್ಮನ ಬಗ್ಗೆ ಏನೋ ಹೇಳೋಷ್ಟರಲ್ಲೇ ಹೀಗಾಗೋಯ್ತು. ಬರೀ ಅಮ್ಮನ ಬಗ್ಗೆ ಮಾತಾಡಿದಕ್ಕೆ ಅವನಷ್ಟು ಎಕ್ಸೈಟ್ ಆಗಿದ್ದ. ಇನ್ನು ಅಮ್ಮನ್ನೇ ಕರ್ಕೊಂಬಂದು ಅವನ ಕಣ್ಣೆದ್ರಿಗೆ ನಿಲ್ಸಿದ್ರೆ ಆದಷ್ಟು ಬೇಗ ಹುಷಾರಾಗ್ತಾನಲ್ವಾ? ಹೌದಣ್ಣ, ನಾವು ಅಟ್ಲೀಸ್ಟ್ ಆ ಕಾರಣಕ್ಕಾದ್ರೂ ಅಮ್ಮನ ಬೇಗ ಹುಡುಕ್ಬೇಕು. ಹೌದು ಅದ್ಯಾ, ಅಮ್ಮನ್ನ ಕಣ್ಣಾರ ನೋಡಿದ್ರೆ ಅವನು ಆದಷ್ಟು ಬೇಗ ಹುಷಾರಾಗ್ತಾನೆ. ನಾವು ಆದಷ್ಟು ಬೇಗ ಅಮ್ಮನ ಹುಡುಕ್ಬೇಕು. ಬಾವಾ, ಈಗ ನಿಮ್ಮಮ್ಮ ಯಾರು, ನೋಡಕ್ಕೆ ಹೇಗಿದ್ದಾರೆ ಅನ್ನೋದೆಲ್ಲ ಗೊತ್ತಾಗಿದೆ. ಸ್ವಲ್ಪ ದಿನ ತಡ ಆದರೂ ಅವ್ರು ಸಿಗ್ತಾರೆ ಅನ್ನೋ ಭರವಸೆ ಇದೆ. ಚಿಂತೆ ಮಾಡೋ ಅಗತ್ಯ ಇಲ್ಲ. ಅಮ್ಮ ಸಿಗ್ತಾರೆ. ನಾವಿನ್ನೂ ಕಷ್ಟಪಟ್ಟು ಹುಡುಕ್ಬೇಕು. ಆದರೆ ಧ್ರುವಂಗ್ ಈ ಥರ ಆಗಿರ್ಬೇಕಾದ್ರೆ ಹೇಗಣ್ಣ ಹುಡ್ಕೋದು? ಅವನು ಸರಿ ಹೋಗ್ತಾನೆ ಅನ್ನೋ ನಂಬಿಕೆಲ್ಲಾದರೂ ಹುಡುಕ್ಬೇಕು ಅದೇ. ಹೌದು ಬಾಬಾ, ನಾವು ಆದಷ್ಟು ಬೇಗ ಈ ಕೆಲಸನ ಮಾಡಲೇಬೇಕು. ಆದರೆ ಒಂದು ವಿಷಯ ರೋಹಿಣಿ, ನಾವು ಅಮ್ಮನ ಹುಡುಕಿ ಮನೆಗೆ ಕರ್ಕೊಬರೋವರೆಗೂ ಧ್ರುವನ ಜವಾಬ್ದಾರಿ ನಿಂದು. ಓಕೆ? ಸರಿ ಬಾಬಾ, ರಾಜಣ್ಣನ ನಾನು ಚೆನ್ನಾಗಿ ನೋಡ್ಕೋತೀನಿ. ಎಲ್ಲ ನೀವು ಹೇಳ್ದಾಗೆ ಮಾಡಿದ್ದೀನಿ. ವೈದೇಹಿ ಮುಖನ ಮಾಡಿಸಿ ಬೇರೆ ಹೆಂಗಸಿನ ಮುಖ ಹಾಕ್ಸಿದ್ದೀನಿ. ಈಗ ಅವ್ರ ಮಕ್ಕಳು ಅವರನ್ನೇ ತನ್ನ ಅಮ್ಮ ಅಂತ ಅಂದ್ಕೊಂಡಿದ್ದಾರೆ. ಆ ಇಡಿಯಟ್ ಪ್ರಜ್ವಲ್ಗೆ ಸ್ಕೆಚ್ ಕೊಟ್ಟು ಎಲ್ಲ ಕಡೆ ಹುಡ್ಕಕ್ಕೆ ಹೇಳಿದ್ದಾರೆ. ಟೇಪಲ್ಲಿರೋ ಅಮ್ಮನ್ನ ಹುಡ್ಕಕ್ಕೆ ಹೋಗಿರೋ ಮಕ್ಕಳಿಗೆ ಸತ್ಯ ಏನು ಅಂತ ಗೊತ್ತಾಗಬಾರ್ದಲ್ವಾ? ಈಗ ನಿನ್ನ ಸಮಸ್ಯೆ ಏನಂತ ಅರ್ಥ ಆಗ್ತಾ ಇಲ್ಲ. ಆ ಟೇಪಲ್ಲಿರೋ ಅಮ್ಮ ಮನೆಗೆ ಬರಬೇಕು ಅಷ್ಟೇ ತಾನೇ? ಹೌದು, ಅವಳು ಮನೆಗೆ ಬಂದರೆ ಕಣ್ತುಂಬ ನಿದ್ದೆ ಮಾಡ್ಬೋದು. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀಯಾ? ಪಾಪ ಅವ್ರ ಅಮ್ಮನ್ನ ಹುಡುಕ್ತಾ ಇದ್ದೀವಿ ಅಂತ ಬ್ಯಾಡ್ ಇಮ್ಯಾಜಿನೇಷನಲ್ಲಿದ್ದಾರೆ. ನಾನು ಈ ಥರ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಿಮ್ಮ ತಲೆಯಲ್ಲಿ ಏನು ಓಡ್ತಿದೆ ಅಂತ ಅರ್ಥನೇ ಆಗ್ತಿಲ್ಲ. ಮುಂದೆ ಏನು ಮಾಡಬೇಕು ಅಂತಿದ್ದೀರಾ? ಏನು ಸ್ಟೆಪ್ ತಗೋಬೇಕು ಅಂತಿದ್ದೀರಾ? ಟೈಮ್ ವೇಸ್ಟ್ ಮಾಡಬೇಡ. ಫೋಟೋ ಸ್ಕೆಚ್ ಐಡಿಯಾ ಕೊಟ್ಟಿರೋದು ನಾನು ತಾನೇ. ನೆಕ್ಸ್ಟ್ ಏನು ಮಾಡಬೇಕಂತ ನನ್ಗೆ ಗೊತ್ತಿರುತ್ತೆ. ಸುಮ್ಮನೆ ಫೋನ್ ಇಡು. ನಾವೇ ಕೆಟ್ಟ ಜನ ಅಂದರೆ ನಮಗಿಂತ ಇನ್ನೂ ಕೆಟ್ಟ ಜನ. ಹಲೋ, ಯಾರು ಮಾತಾಡ್ತಿರೋದು? ಪ್ರಕಾಶ ಅಂತ. ಅಲ್ಲ 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 ಎಲ್ಲ ನನ್ನ ಬಡ್ಡಿ ಮಗ ಪ್ರಕಾಶ ಅಂತ ಕರೀತಾರೆ. ಹೇಳಿ ಅಣ್ಣ, ಗೊತ್ತಾಯ್ತು. ಏನೋ ಬಡ್ಡಿ ಮಗ ಅಂತ ಗೊತ್ತಾಯ್ತಾ? ಗಂಡನ ಮನೆ ಒಳಗೆ ಇಟ್ಕೊಂಡು ಇಲ್ಲ ಅಂತ ಸುಳ್ಳು ಹೇಳ್ತಿರಲ್ಲಮ್ಮ. ನಿಮ್ಮ ಆಟ ನನ್ನ ಹತ್ರ ನಡೆಯಲ್ಲ. ನಾನು ತುಂಬ ವರ್ಷದಿಂದ ಬಡ್ಡಿ ವ್ಯವಹಾರ ಮಾಡ್ತಾ ಇದ್ದೇನೆ. ಅಯ್ಯೋ ಅಣ್ಣ, ಅದು ಹಾಗಲ್ಲ. ನಿಜವಾಗ್ಲೂ ಅವ್ರ ಊರಲ್ಲಿ ಇರಲಿಲ್ಲ. ಬೇಕಾದ್ರೆ ಈಗಲೂ ಬಂದು ನೋಡಿ, ಅವ್ರ ಮನೇಲಿ ಇಲ್ಲ. ನನ್ನ ಸರ್ವಿಸಲ್ಲಿ ನಿಮ್ಮಂಥವ್ರನ್ನ ತುಂಬ ಜನ ನೋಡಿದ್ದೀನಿ. ಏನೋ ಹೋಗ್ಲಿ ಅಂತ ಸುಮ್ಮನೆ ಆದರೆ ನನ್ನ ತಲೆ ಮೇಲೆ ಕೈ ಇಡಕ್ಕೆ ನೋಡ್ತಾ ಇದ್ದೀರಾ. ಏನು ಮಾಡ್ತಿರೋ ನಾನು ನೋಡೇ ಬಿಡ್ತೀನಿ. ಈಗ ನಿಮ್ಮ ಗಂಡ ನನ್ನ ಹತ್ರ ಇದ್ದಾನೆ. ಯಾರಿಗೆ ಹೇಳ್ತಿರೋ ಅದೇನು ಮಾಡ್ತಿರೋ ಮಾಡ್ಕೊಳ್ಳಿ. ನಿನ್ನ ಗಂಡ ಇಲ್ಲ ಇದ್ದಾನೆ. ಬೇಕಾದ್ರೆ ನೋಡಿ ಮಾತಾಡು, ಫೋನ್ ಕೊಡ್ತೀನಿ. ನೋಡಿ ಅಮ್ಮ, ನಿನ್ನ ಗಂಡ ಮನೆಗೆ ಸೇಫಾಗಿ ಬರಬೇಕು ಅಂದರೆ ಅಸಲು ಬಡ್ಡಿ ಕೊಟ್ಟು ಕರ್ಕೊಂಡೋಗಿ. ಅಡ್ರೆಸ್ ಮೆಸೇಜ್ ಮಾಡ್ತೀನಿ. ಅಮೌಂಟು ಅಡ್ಜಸ್ಟ್ ಆದರೆ ಮಾತ್ರ ಬನ್ನಿ.
ಇಲ್ಲ ಅಂದರೆ ಬರಲೇಬೇಡಿ. ಅದೆಷ್ಟೇ ದಿನ ಆದರೂ ಪರವಾಗಿಲ್ಲ, ನಿನ್ನ ಗಂಡನ ನಾನೇ ಸಾಕ್ತೀನಿ. ಆಮೇಲೆ ಇನ್ನೊಂದು ವಿಷಯ, ಕಂಪ್ಲೇಂಟು ಅದು ಇದು ಅಂತ ಹೋದರೆ ನಿನ್ನ ಗಂಡನ ಉಸಿರು ನಿಂತೋಗುತ್ತೆ. ನೆನಪಿರಲಿ. ನಿಮಗೆ ದುಡ್ತಾನೆ ಬೇಕು, ನಾನು ವ್ಯವಸ್ಥೆ ಮಾಡ್ಕೊಡ್ತೀನಿ ಅಣ್ಣ. ಒಂದ್ಸಲ ಅವ್ರ ಹತ್ರ ಫೋನ್ ಕೊಡಿ ಅಣ್ಣ, ಮಾತಾಡ್ಸಿ ಅಣ್ಣ. ತಗೊಳ್ಳಯ್ಯ, ನೆಂಟರು ಮಾತಾಡ್ಬೇಕಂತೆ. ಪರಿ, ಹಲೋ ಹಲೋ ರೀ, ನನ್ನನ್ನು ಕ್ಷಮಿಸ್ಬಿಡು ಪರಿ. ಯಾಕ್ರಿ ಹೀಗೆ ಹೇಳ್ತಿದ್ದೀರಾ? ನೋಡಿ, ನೀವೇನು ಯೋಚನೆ ಮಾಡ್ಬೇಡಿ, ನಾನು ನಿಮ್ಮ ಜೊತೆಗಿದ್ದೀನಿ. ನಾನು ಬಿಡಿಸ್ಕೊಂಡ್ಬರ್ತೀನಿ ನಿಮ್ಮನ್ನ. ಪ್ರಕಾಶ, ನೀನು ನನ್ನನ್ನು ಇಲ್ಲೇ ಕೂಡ ಹಾಕ್ಬಿಟ್ರೆ ನಾನು ಹೇಗೆ ದುಡ್ಡು ಹೊಂದ್ಸೋದಕ್ಕಾಗತ್ತೆ? ಹೊರಗಡೆ ಬಿಟ್ಟರೆ ತಾನೇ ನಾನು ದುಡ್ಡು ತರೋದಕ್ಕೆ ಸಾಧ್ಯ. ದೇವ್ರೆ, ಯಾಕಪ್ಪ ನಮ್ಗೆ ಈ ಥರ ಕಷ್ಟ ಕೊಡ್ತಿದ್ಯಾ? ನಾವೇನು ಅನ್ಯಾಯ ಮಾಡಿದ್ದೀವಿ? ನಿಮ್ಮನ್ನೇ ನಂಬ್ಕೊಂಡಿದ್ದೀವಿ. ದಯವಿಟ್ಟು ನಮ್ಮ ಕೈ ಬಿಡ್ಬೇಡ. ನನ್ನ ತಾಳಿ ಭಾಗ್ಯನ ಉಳಿಸ್ಕೊಡು. ಹಲೋ ಸರ್, ನೀವು ಕಳಿಸಿರೋ ಫೋಟೋ ಇಟ್ಕೊಂಡು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ದೀನಿ. ಫೈನಲಿ ನೀವು ಹೇಳಿದ ವ್ಯಕ್ತಿ ಎಲ್ಲಿದ್ದಾರೆ ಅಂತ ಗೊತ್ತಾಗಿದೆ. ಹೌದಾ? ಎಲ್ಲಿದ್ದಾರೆ? ನಿಮ್ಗೊಂದು ಖುಷಿ ಸಂಗತಿ ಇದೆ, ಕೊನೆಗೂ ನಿಮ್ಮ ಅಮ್ಮ ಎಲ್ಲಿದ್ದಾರೆ ಅಂತ ಗೊತ್ತಾಗಿದೆ. ಬನ್ನಿ ಸರ್, ಇವಾಗಲೇ ಹೋಗೋಣ. ಏನ್ ಹೇಳ್ತಿದ್ದೀರಾ ನೀವು? ಅಮ್ಮ ಇರೋ ಜಾಗ ಗೊತ್ತಾಗಿದೆಯಾ? ಪ್ರಜ್ವಲ್, ಅಮ್ಮ ಎಲ್ಲಿದ್ದಾರಂತೆ? ಇದೇ ಊರಲ್ಲಿದ್ದಾರಾ ಅಥವಾ ಬೇರೆ ಕಡೆ ಎಲ್ಲಾದ್ರೂ? ಆನ್ ದಿ ವೇ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಸರ್. ಬನ್ನಿ ಸರ್, ಹೋಗೋಣ. ಪ್ರಜ್ವಲ್, ಆಯ್ತು ಪ್ರಜ್ವಲ್, ಹೋಗೋಣ. ಪ್ಲೀಸ್, ಅಮ್ಮ ಎಲ್ಲಿದ್ದಾರೆ ಅಂತ ನಾನು ತಿಳ್ಕೊಳ್ಳೇಬೇಕು. ಬೇಡ ಸರ್, ಯಾವ ಗೋಡೆಯಲ್ಲಿ ಯಾರು ಕಿವಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಲಾಸ್ಟ್ ಟೈಮ್ ಓಪನ್ ಆಗಿ ಹೇಳಿದಕ್ಕಲ್ವಾ ನಿಮ್ಮ ತಾಯಿನ ಕರ್ಕೊಂಡು ಹೋಗಿದ್ದು. ಈ ಸಲ ಅದೇ ಥರ ಆಗೋದು ಬೇಡ ಸರ್. ತಡೆ ಮಾಡೋದು ಬೇಡ ಸರ್, ಹೋಗೋಣ. ಯು ರೈಟ್ ಪ್ರಜ್ವಲ್, ಆ ಥರ ಆಗೋ ಸಾಧ್ಯತೆಗಳು ಸ್ವಲ್ಪ ಜಾಸ್ತಿನೇ ಇದೆ. ಎನಿವೇಸ್, ವಿಕ್ರಾಂತ್, ನಡಿ ಹೊರಡೋಣ. ಇಲ್ಲ ಅಗ್ರಜ, ನೀನು ಹೋಗ್ಬಾ, ನಾನು ಧ್ರುವನ್ ಜೊತೆ ಇಲ್ಲೇ ಇರ್ತೀನಿ. ಯಶೋಣ್ಣ, ಏನ್ ಪರಿಮಳಮ್ಮ ನೀವು?
ಮಾಂಗಲ್ಯ ಸರಿ ಕೊಡ್ತಾ ಇದ್ದೀರಾ? ಅಣ್ಣ ನಂಗೆ ತುಂಬ ಅರ್ಜೆಂಟಾಗಿ ದುಡ್ಡು ಬೇಕಾಗಿದೆ. ಯಾಕೆ ಏನು ಅಂತ ಕೇಳಕ್ಕೆ ಹೋಗ್ಬೇಡಿ. ಅದಕ್ಕೆ ಎಷ್ಟು ಕೊಡ್ತೀರಾ ಅಂತ ಹೇಳಿ. ನೋಡಿ ಅಮ್ಮ, ನಾವು ಮಾಂಗಲ್ಯ ಸರ ಎಲ್ಲ ಅಡ ಇಟ್ಕೊಳ್ಳೋದಿಲ್ಲ. ಹಾಗೇನಾದ್ರು ಇಟ್ಕೊಂಡ್ರೆ ನಮ್ಗೆ ಒಳ್ಳೇದಾಗೋದಿಲ್ಲ. ನಿಮ್ಮ ಹತ್ರ ಬೇರೆ ಏನಾದರೂ ಒಡವೆ ಇದ್ರೆ ಕೊಡಿ, ನಿಮ್ಗೆ ಎಷ್ಟು ಬೇಕಾದ್ರೂ ಹಣ ಕೊಡ್ತೀನಿ. ಸೇಟು ಅಣ್ಣ, ಸದ್ಯಕ್ಕೆ ಈ ತಾಳಿ ಸರ ಬಿಟ್ಟರೆ ನನ್ನ ಹತ್ರ ಬೇರೆ ಯಾವ ಒಡವೆನೂ ಇಲ್ಲ. ದಯವಿಟ್ಟು ಇದನ್ನ ಇಟ್ಕೊಂಡು ನನಗೆ ದುಡ್ಡು ಕೊಡಿ. ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಕಷ್ಟ ಬಂತು ಅಂತ ಮಾಂಗಲ್ಯನ ಹಡ ಇಡೋದು ಒಳ್ಳೇದಲ್ಲ ಅಮ್ಮ. ನಿಮಗೂ ಒಳ್ಳೇದಲ್ಲ, ನಮಗೂ ಒಳ್ಳೇದಲ್ಲ. ಅಣ್ಣ, ನೀವು ಹೇಳೋದನ್ನ ನಾನು ಒಪ್ಕೋತೀನಿ. ನನಗೆ ತಾಳಿಗಿಂತ ತಾಳಿ ಕಟ್ಟಿರೋ ಜೀವ ಮುಖ್ಯ. ಇವತ್ತು ಅವ್ರ ಅಪಾಯದಲ್ಲಿದ್ದಾರೆ. ನಾನು ದುಡ್ಡು ಕಟ್ಟದೆ ಹೋದ್ರೆ ಅವ್ರಿಗೇನು ಬೇಕಾದರೂ ಆಗ್ಬೋದು. ದಯವಿಟ್ಟು ದೊಡ್ಡ ಮನ್ಸು ಮಾಡಿ ಈ ಸರನ ಇಟ್ಕೊಂಡು ನನಗೆ ದುಡ್ಡು ಕೊಡಿ. ನಾವು ಮಾಂಗಲ್ಯ ಇಟ್ಕೊಂಡು ಯಾರಿಗೂ ಹಣ ಕೊಡೋದಿಲ್ಲ. ನಿಮ್ಮ ಯಜಮಾನರು ಕಷ್ಟದಲ್ಲಿದ್ದೀರ ಅಂತ ಹೇಳ್ತಿದ್ದೀರಾ, ಆದ್ರಿಂದ ಕೊಡ್ತಾ ಇದ್ದೀನಿ. ಆದಷ್ಟು ಬೇಗ ಬಿಡಿಸ್ಕೊಬಿಡಿ ಅಮ್ಮ, ತಡ ಮಾಡಬೇಡಿ. ಒಂದು ನಿಮಿಷ ಇರಿ, ಬಂದೆ. ತಗೊಳ್ಳಿ. ತುಂಬ ಉಪಕಾರ ಆಯ್ತು ಅಣ್ಣ. ನಾನು ಆದಷ್ಟು ಬೇಗ ನನ್ನ ಸರನ ಬಿಡಿಸ್ಕೊಂಡು ಹೋಗ್ತೀನಿ. ಬರ್ತೀನಿ. ಅಣ್ಣ, ದುಡ್ಡು ತಗೊಳ್ಳಿ. ಓ, ಇಷ್ಟು ಬೇಗ ಬಂದ್ಬಿಟ್ರಾ? ಪರವಾಗಿಲ್ಲ, ಅಲ್ಲಿದ್ದಾರೆ, ಹೋಗಿ ಕರ್ಕೊಂಡೋಗಿ. ನಿಮ್ಗೇನಾಗಿಲ್ಲ ತಾನೆ? ನೀವು ಆರಾಮಾಗಿದ್ದೀರಾ ಅಲ್ವಾ? ಬರೀ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಮತ್ತೆ ಯಾರ ಹತ್ರನಾದ್ರೂ ಸಾಲ ಮಾಡಿದ್ಯಾ? ಅದನ್ನ ನಾನು ಆಮೇಲೆ ಹೇಳ್ತೀನಿ. ನೀವು ಸ್ವಲ್ಪ ಸುಮ್ಮನೆ ಇರಿ. ಬನ್ನಿ ಹೋಗೋಣ, ಬನ್ನಿ. ಪರಿಮಳಮ್ಮ, ನಿಮಗಿರೋ ನಿಯತ್ತು ನಿಮ್ ಗಂಡನಿಗಿಲ್ಲ. ಕೈಗೆ ಸಿಗಲ್ಲ ಅಂತಾರೆ, ಅದಕ್ಕೆ ಎತ್ತಕೊಂಡು ಬಂದ್ವಿ. ಕ್ಷಮಿಸಿ ಅಣ್ಣ, ಮತ್ತೆ ಈ ಥರ ಆಗಲ್ಲ. ನೋಡಿ, ನಾನು ನಿಮಗೆ ತೊಂದರೆ ಕೊಡ್ಬೇಕನ್ನೋ ಉದ್ದೇಶ ನಂಗೇನಿಲ್ಲ. ನಾನು ಒಳ್ಳೆಯವನ ಥರ ನಡ್ಕೋಬೇಕು, 4 ಜನರ ಬಾಯಲ್ಲಿ ಒಳ್ಳೆಯವನಂತ ಅನ್ಸ್ಕೋಬೇಕೆಂಬ ಆಸೆ ನಂಗೂ ಇದೆ. ಆದ್ರೆ ಏನ್ ಮಾಡೋದು, ನೀವು ನನ್ನನ್ನು ಕೆಟ್ಟವನಾಗಿ ಮಾಡಿದ್ದೀರಾ. ಕೊಟ್ಟಿರೋ ದುಡ್ಡು ವಾಪಸ್ ಕೊಡ್ಲಿಲ್ಲ ಅಂದ್ರೆ ಯಾರಿಗೆ ತಾನೇ ಕೋಪ ಬರಲ್ಲ ಹೇಳಿ? ಅದೇ ತರ ನಂಗೂ ಕೋಪ ಬಂತು, ಅದಕ್ಕೆ ನಿಮ್ ಗಂಡನ ಹೆತ್ತಾಕೊಬ್ಬರಕ್ಕೆ ಹೇಳಿದ್ದೆ. ಮತ್ತೆ ಈ ತರ ಮಾಡ್ಕೋಬೇಡಿ. ಹಾಗೆ ಇನ್ನೊಂದು ಮಾತು ನೆನಪಲ್ಲಿ ಇಟ್ಕೊಳ್ಳಿ, ಪ್ರತಿ ತಿಂಗಳು ಇನ್ಸ್ಟಾಲ್ಮೆಂಟ್ ಕಟ್ಟಲಿಲ್ಲ ಅಂದ್ರೆ ನಾನು ಕೆಟ್ಟವನಾಗಬೇಕಾಗತ್ತೆ. ಈಗ ಕರ್ಕೊಂಡೋಗಿ. ಸರಿ ಅಣ್ಣ, ಬನ್ರಿ. ವಿಕ್ರಾಂತ್, ವಾಟ್ಸ್ ರಾಂಗ್ ವಿತ್ ಯು? ಏನ್ ಮಾತಾಡ್ತಿದ್ಯಾ? ಬಾ ಹೋಗೋಣ. ಇಲ್ಲ ಅಗ್ರಜ, ಪ್ಲೀಸ್, ನೀನೇ ಅಮ್ಮನ್ ಕರ್ಕೊಂಡ್ ಬಾ. ನಾನು ನಿನ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ಸರಿನಪ್ಪ, ನೀನಿಷ್ಟು. ಅಮೂಲ್ಯ, ರಾಜು, ಬನ್ನಿ ಹೋಗೋಣ. ಸಾರ್ಥಕ್, ಹುಷಾರ್. ವಿಕ್ಕಿ, ನೀನು ಬಾವ, ನಾವು ಇಷ್ಟು ದಿನ ದುರ್ಬೀನ್ ಹಾಕೊಂಡು ಹುಡುಕಾಡಿದ್ರು ನಮ್ಮ ತಾಯಿ ಬಗ್ಗೆ ಒಂದು ಸುಳ್ಳು ಸಿಕ್ಲಿಲ್ಲ. ಆದರೆ ಈಗ ಎಲ್ಲ ಬ್ಯಾಕ್ ಟು ಬ್ಯಾಕ್ ಸಿಗ್ತಾ ಇದೆ. ಇದು ಯಾಕೋ ಸರಿ ಅನಿಸ್ತಾ ಇಲ್ಲ ನನಗೆ. ಇದು ನ್ಯಾಚುರಲ್ ಆಗಿ ಕಾಣಿಸ್ತಾ ಇಲ್ಲ. ಇದರಿಂದ ಯಾರ್ದೋ ಕೈವಾಡ ಇದೆ ಅಂತ ಬಿಡಿ. ವಿಕ್ಕಿ, ಈ ಅನುಮಾನ ಅನ್ನೋದು ಒಂದ್ಸಲಿ ಸ್ಟಾರ್ಟ್ ಆಗಿಬಿಟ್ರೆ ಯಾವತ್ತೂ ಮುಗಿಯಲ್ಲ. ಎಲ್ಲದನ್ನೂ ಡೌಟ್ ಪಡ್ತಾನೆ ಹೋಗ್ತೀವಿ. ಕಿರುಗಣ್ಣಿಂದ ನೋಡೋದು ಬಿಟ್ಟು ಒಳಗಣ್ಣಿಂದ ನೋಡೋದು ಎಲ್ಲ ಅರ್ಥ ಆಗುತ್ತೆ. ನೀವೇನೇ ಹೇಳಿ ಬಾವ, ನನ್ಗೆ ಯಾಕೋ ಎಲ್ಲೋ ಮಿಸ್ ಹೊಡಿತಿದೆ ಅನಿಸ್ತಿದೆ. ನೀನು ನಂಬ್ದಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ನನಗೊಂದು ಡೌಟ್ ಕ್ಲಿಯರ್ ಮಾಡು. ಇಷ್ಟು ದಿನ ನಿಮ್ಮ ತಾಯಿನ ಹುಡುಕ್ಬೇಕು ಅಂತ ತುದಿಗಾಲ ನಿಂತಿದ್ದವನು, ಈಗ ನಿಮ್ಮ ತಾಯಿ ಸಿಕ್ಕಿದರೆ ಬಾ ಕರ್ಕೊಂಡು ಬರೋಣ ಅಂತಾದರೂ ಯಾಕೆ ಹೋಗಲಿಲ್ಲ? ಪ್ರಜ್ವಲ್ನ ಹೈರ್ ಮಾಡಿದ್ದು ನೀನೆ. ಈ ವಿಷಯಕ್ಕೆ
ವೇದಾಂತ ಹತ್ರ ಜಗಳ ಮಾಡ್ಕೊಂಡಿದ್ದು ನೀನೆ. ಬೇಡ ಬಾವ, ಅಗ್ರಜನೇ ಹೋಗ್ತೀನಿ ಅನ್ನಲ್ಲ, ಇನ್ನು ನಾನು ಯಾಕೆ? ಸ್ವಲ್ಪ ಲೇಟ್ ಆದ್ರೂ ನಾನು ಅಮ್ಮನ ನೋಡ್ತೀನಲ್ಲ. ಸುಹಾಸಿನಿ ಮೇಲೆ ನಂಬಿಕೆ ಇಲ್ಲ ಬಾವ. ನಾವು ಅಮ್ಮನ ಹುಡ್ಕೊಂಡು ಹೋದಾಗ ಇವಳು ಇಲ್ಲೇನಾದರೂ ಕೈಯಾಡಿಸಿ ಅಮ್ಮನ ಕಣ್ಣಿಗೆ ಕಾಣಿಸ್ತಿದ್ದಾಗೆ ಮಾಡ್ಬಿಡ್ತಾಳೆ ಅಂತ ಭಯ. ಅದಕ್ಕೆ ನಾನು ಅಗ್ರಜನ ಕಳಿಸಿ ಇಲ್ಲೇ ಉಳ್ಕೊಂಡಿದ್ದು. ಒಂದೇ ಏರಿಯಾ ಏನಂದರೆ, ಈ ಸಲ ಅಮ್ಮನ ಕರ್ಕೊಂಡು ಬರೋಕ್ಕೆ ಹೋಗಿದ್ದು ಅಗ್ರಜ. ಯಾವುದಕ್ಕೂ ನಾವು ಅವಳ ಮೇಲೆ ಒಂದು ಕಣ್ಣಿಡಬೇಕು. ಸ್ವಲ್ಪ ಯಾಮಾರಿದ್ರೂ ನಮ್ಮ ಕಣ್ಣಿಗೆ ಮಣ್ಣಿಡಿಸ್ತಾಳೆ.